ಹಿರಿಯ ಹಿರಿಯ ಜನಪದ ಕಲಾವಿದರು ಅನ್ಸ್ಕೊಂಡವ್ರನ್ನ ಒಂದಷ್ಟು ಜನ ಸಂದರ್ಶನ ಮಾಡೋ ಸಂದರ್ಭದಲ್ಲಿ ಅವ್ರ ಬಾಯಿಂದ ಬಂದಿರತಕ್ಕಂಥ ಮಾತು ಅದನ್ನು ಪ್ರಶ್ನೆಯಾಗಿ ನಿಮ್ಮನ್ನು ಕೇಳ್ತಿದ್ದೀನಿ. ಕಲೆ ಸಂಸ್ಕೃತಿಗೆ ಸಂಬಂಧಪಟ್ಟ ಸಂಸ್ಥೆಗಳು, ಅನುದಾನಿತ ಸಂಸ್ಥೆಗಳು ಕೂಡ ಕೇವಲ ಹಣಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ, ಸಂಸ್ಕೃತಿ ಕಲೆ ಭಾಷೆಯ ಉಳಿವಿಗೆ ಕೆಲಸ ಮಾಡ್ತಾ ಇಲ್ಲ ಅಂತ ಆರೋಪಿಸ್ತಾರೆ ಸರ್. ಅದು ಸ್ವಲ್ಪ ಮಟ್ಟಿಗೆ ಹೌದು. ಹೌದು ಅಂದರೆ ಎಷ್ಟೋ ಬಾರಿ ಟ್ಯಾಕ್ಸ್ ಹಣ, ಜನಗಳು ಕೊಟ್ಟ ಹಣ ವ್ಯರ್ಥ ಆಗೋದನ್ನು ಕೂಡ ನೋಡ್ತಾ ಇದ್ದೀವಿ ನಾವು. ಈಗ ಕೆಲ ಉತ್ಸವಗಳ ಹೆಸರು ಹೇಳಿದರೆ ತಪ್ಪಾಗ್ತದೆ. 4 ಕೋಟಿ 5 ಕೋಟಿ ಖರ್ಚಾಗ್ತದೆ. 10 ಕೋಟಿಗಿಂತ ಹೆಚ್ಚು ಕೆಲ ಉತ್ಸವಗಳಿಗೆ ಖರ್ಚಾಗ್ತದೆ. ಆದರೆ ನಮ್ಮ ಕಲಾವಿದರಿಗೆ 2,500 ನೋಡಿ. ಈಗ ಅವರ ವಾರ್ಷಿಕ ಏನೋ ಕೊಡೋದಿತ್ತಲ್ಲ ಅವರಿಗೆ 1,800 ಕಲಾವಿದರಿಗೆ ಮಾಶಾಸನ. ಆಮೇಲೆ ಮಾಶಾಸನದ ಕಲಾವಿದರ ಪಟ್ಟಿಯೂ ಏರ್ತಾ ಇಲ್ಲ, ಅಂದರೆ ಮರು ಸಂದರ್ಶನಗಳಾಗ್ತಾ ಇಲ್ಲ, ಹೊಸ ಆಗ್ತಿಲ್ಲ, ಸೇರ್ಪಡೆ ಆಗ್ತಾ ಇಲ್ಲ ಅಂತ. ಅದು ಇದು 60ಕ್ಕೆ ದಾಟಿದಂಥವರು ಸಂಖ್ಯೆ ಹೆಚ್ಚುತ್ತಾ ಹೋಗ್ತಾ ಇದೆ. ಸೊ ಇದನ್ನು ಹೆಂಗೆ ಸರಿ ಮಾಡೋದು ಎಂಬುದರ ಬಗ್ಗೆ ಅಂದರೆ ಅಲ್ಲಿ ಸಮಸ್ಯೆ ಇದೆ ಅಂತ ನನಗೆ ಗೊತ್ತು. ಆಮೇಲೆ ಎಷ್ಟೋ ಬಾರಿ ಮಧ್ಯವರ್ತಿಗಳು ಹೊಡ್ಕೊಂಡ್ಬಿಡ್ತಾರೆ. ಮಧ್ಯವರ್ತಿಗಳು ಸಿಕ್ಕಾಪಟ್ಟೆ ಅಂತ. ಬಟ್ ಇವರು ಉಮಾಶ್ರೀ ಅವರು ಮಂತ್ರಿ ಆಗಿದ್ದಾಗ RTJ ಸ್ಕೀಮ್ ತಂದರು. ಅವರು ಡೈರೆಕ್ಟಾಗಿ ಕಲಾವಿದರಿಗೆ ಹೋಗಬೇಕು, ಮಧ್ಯೆ ಯಾರೂ ಇಲ್ಲ ಅಂತ. ಅದನ್ನು ಈಗ ಅವರು ಓವರ್ಟೇಕ್ ಮಾಡಿದ್ದಾರೆ ದಲ್ಲಾಳಿಗಳು. ಅಂದರೆ ಫ್ರೀಯಾಗಿ ಅವ್ರ ಒಂದು ಚೆಕ್ ಕಲೆಕ್ಟ್ ಮಾಡಿಕೊಂಡು ಕಲಾವಿದರ ಹತ್ರ ಅವ್ನು RTJ ಆಗಿದ ಕೂಡಲೇ ಇವ್ನ ಚೆಕ್ಕನ್ನು ಅವರು ಪ್ರೆಸೆಂಟ್ ಮಾಡಿ ಡ್ರಾ ಮಾಡುವಂಥದ್ದು ಇವಾಗ ನಡೀತಾ ಇದ್ದಾರೆ. ಅದೇ ನಿಮಗೆ ಸಂಸ್ಕೃತಿ ಇಲಾಖೆಗೆ ನಿರ್ದೇಶನ ನೀಡುವಂಥ ಏನು ಆಪ್ಷನ್ಸ್ ಇಲ್ಲ? ಇದೆ. ಕನ್ನಡಕ್ಕೆ ಸಂಬಂಧಪಟ್ಟಾಗ ನಾನು ನಿರ್ದೇಶನ ನೀಡ್ಬೋದು ಅವರಿಗೆ. ಹೌದು, ಕಲಾವಿದರನ್ನ ಉಳಿಸೋದು ಕೂಡ ಕನ್ನಡದ ಕೆಲಸವೇ ಅಂತ ಅನ್ಕೋತೀನಿ. ಅದು ಈಗ ನೋಡಿ, ಜಾನಪದ ಅಕಾಡೆಮಿ ಯಾಕೆ ಮೂಲತಃ ಜಾನಪದ ಅಕಾಡೆಮಿಯಲ್ಲಿ ನನಗೆ ಗೊತ್ತಿದ್ದಾಗ ಒಂದು ತಪ್ಪಾಗಿದೆ. ಈಗ ಅಕಾಡೆಮಿ ಎಂಬ ಪದ ಅಕಾಡೆಮಿಕ್, ಅಲ್ಲಿ ನೀವು ಬಡ ಕಲಾವಿದರನ್ನೇ ಕೂರಿಸಿದರೆ ನನ್ನ ಪ್ರಕಾರ ತಪ್ಪದು. ಕಲಾವಿದರನ್ನು ನೋಡಿಕೊಳ್ಳುವುದಕ್ಕೆ, ಅಕಾಡೆಮಿಕ್ ಕಾರ್ಯಕ್ರಮಗಳನ್ನು ರೂಪಿಸುವುದಕ್ಕೆ ಒಬ್ಬ ಇರಬೇಕಲ್ಲಿ, ವಿದ್ವಾಂಸ ಇರಬೇಕು. ಅವನಿಗೆ ಗೊತ್ತಿರ್ತದೆ. ಕಲಾವಿದರಿಗೆ ಏನು ಗೊತ್ತಿರ್ತದೆ ಅವರಿಗೆ? ಪಾಪ ಅವ್ರಿಗೇನು ಗೊತ್ತಿರೋದಿಲ್ಲ. ನಿಂಗೆ 2,000 ರೂಪಾಯಿ ಕೊಡ್ತೇನೆ, 1,000 ರೂಪಾಯಿ ವಾಪಸ್ ಕೊಡಿದ್ರೆ ಕೊಟ್ಟು ಬಿಡ್ತಾನೆ, ಮುಗೀತು. ಸೊ ಅಕಾಡೆಮಿಗಳು ಅದರ ಹೆಸರೇ ಸೂಚಿಸುವಾಗ ಅದು ಅಕಾಡೆಮಿಕ್ ಆಗಿರಬೇಕು. ಮತ್ತು ಅದರಲ್ಲಿ ಒಳ್ಳೆಯ ವಿದ್ವಾಂಸರು, ಈ ಥರ ಯೋಜನೆಗಳನ್ನು ರೂಪಿಸುವವರು, ಸರ್ಕಾರದ ಜೊತೆ ಮಾತಾಡಿ ದುಡ್ಡು ತರುವವರು, ಅದನ್ನು ಮತ್ತು ಭ್ರಷ್ಟರು ಇರಬಾರ್ದು, ಮಧ್ಯವರ್ತಿಗಳು ಇರಬಾರ್ದು ಅಂತ ಒಂದು ಟೀಮ್ ಮಾಡಬೇಕು. ಬಟ್ ಏನು ಮಾಡೋಣ ಹೇಳಿ? ಅಕಾಡೆಮಿಕ್ ಕ್ಷೇತ್ರ ಭಾಳ ಪವಿತ್ರ, ಶುಭ್ರವಾಗಿದೆ ಅಂತ ನಾನೇನು ಅಂದುಕೊಂಡಿಲ್ಲ. ಯಾಕಂದರೆ ಯೂನಿವರ್ಸಿಟಿಗಳಲ್ಲಿ 25,000ಕ್ಕೆ PhD ಬರೆದು ಕೊಡೋರೇ ಇದ್ದಾರಲ್ಲ. ಹಾಗಾಗಿ ಒಂದು ಸರ್ವಭ್ರಷ್ಟತೆ ಇದೆಯಲ್ಲ, ಇದು ತುಂಬ ಗಮನಕ್ಕೆ ಪ್ರಾಧಿಕಾರದಿಂದ ಏನಾದರೂ ತರ್ತೀರಾ? ಕಲಾವಿದರ ಒಳಿತಿಗೋಸ್ಕರ ತರ್ಬೋದು. ಸಾವಿರಾರು ಜನ ಕಲಾವಿದರಿಗೆ ನೆಮ್ಮದಿ ಸಿಗುತ್ತೆ ಅನ್ನೋ ಕಾರಣಕ್ಕೆ, ಅಂದರೆ ಅಕಾಡೆಮಿಯಿಂದ ಹೊರ ಬರ್ತಕ್ಕಂಥ ಎಲ್ಲ ಯೋಜನೆಗಳು ಪಾರದರ್ಶಕವಾಗಿ ಕಲಾವಿದರನ್ನೇ ಮುಟ್ಟುವಂಗಾಗಲಿ ಅಂತ. ಅದು ಸರಿ, ಅದು ತರ್ಬೋದು. ಅದಕ್ಕೆ ಏನಂದರೆ, ನಾವು ಪ್ರಾಧಿಕಾರದಿಂದ ನಮಗೆ ಯಾರಾದರೂ ಒಬ್ಬ ಹಿಂಗೆ ಅನ್ಯಾಯ ಆಗ್ತಾಯಿದೆ ಅಂತ 4 ಸಾಲು ಬರೆದು ಕೊಡಬೇಕು, ಅಥವಾ ತಮ್ಮಂಥವರು ಹಿಂಗೆ ಬರೆಯಪ್ಪ ತಮ್ಮ ಅಂತ ಹೇಳಿ ಬರೆದು ಕಳಿಸ್ಬೇಕು. ಆಗ ನಾವೇನು ಮಾಡ್ತೇವೆ, ಅದನ್ನು ಇಟ್ಟುಕೊಂಡು ಮುಂದಕ್ಕೆ ಹೋಗ್ತೇವೆ. ಇಲ್ಲಾಂದರೆ ಸುಮೋಟೋ ಅಂತ ಹೇಳ್ತೀವಲ್ಲ, ನಾವೇ ಮಾಡಿದ್ರೆ ಮತ್ತೆ ಅವರು ಏನು 4 ಕಲಾವಿದನ್ನು ಹಿಡ್ಕೊಂಡ್ಬಂದುಬಿಡ್ತಾರೆ. ಏನಿಲ್ಲಪ್ಪ ನಮ್ಮದೆಲ್ಲ ಸರಿ ಇದೆ ಅಂದ್ಬಿಡ್ತಾರೆ ಅವರು. ಅಲ್ಲ, 1 ಪತ್ರ ಬರೆದ್ರೆ ಸಾಕು, 2 ಪತ್ರ ಬರೆದ್ರೆ ಸಾಕು. ಎಲ್ಲರೂ ಬರಿಬೇಕು ಅಂತಿಲ್ಲ. ಇಬ್ಬರು ಬರೆದ್ರೆ ನಾವು ಅದನ್ನು ಇಟ್ಕೊಂಡು ಅದರ ಮೇಲಿಂದ ಒಂದು ಪ್ರಪೋಸಲ್ ರೆಡಿ ಮಾಡಿ, ಈ ಥರದ್ದು ನಡೀತಾ ಇದೆ ನೋಡಿ, ಹೀಗೆ ಬರೆದಿದ್ದಾರೆ, ಅದನ್ನು ಯೋಜನೆಯಾಗಿ ಕನ್ವರ್ಟ್ ಮಾಡಿ ಸರ್ಕಾರಕ್ಕೆ ಕಳಿಸ್ತೀವಿ. ಅದು ನಮ್ಮ ಕೆಲಸ. ಅದು ಇಲ್ಲ, ನಾನು ಪಕ್ಷಾತೀತ. ನನ್ನನ್ನು ಮಾಡಿದ್ದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ನನಗೆ ಅವ್ರ ಬಗ್ಗೆ ಗೌರವ ಇದೆ. ಸಿದ್ದರಾಮಯ್ಯ ನಾನು ಭಾಳ ಗೌರವದಿಂದ ನೋಡುವ ಒಬ್ಬರು ವ್ಯಕ್ತಿ. ಯಾಕಂದರೆ ಸಮಾಜವಾದ ಎಂಬುದು ಕೊನೆಯಾಗುತ್ತಿರುವಾಗ ಒಬ್ಬ ಸಮಾಜವಾದಿ ಥರ ಕಾಣುವ 1-2 ವ್ಯಕ್ತಿಗಳೇ ಅವರು ಕೂಡ ಹೌದು. ಆದರೆ ಕನ್ನಡದ ವಿಷಯಕ್ಕೆ ಬಂದಾಗ ನಾನು ಸನ್ಮಾನ್ಯ ಶಿಕ್ಷಣ ಸಚಿವರಿಗೆ ಭಾಳ ಸ್ಟ್ರಾಂಗ್ ಆದ ಪತ್ರ ಬರೆದೆ. ಕನ್ನಡ ಮೀಡಿಯಂ ಶಾಲೆಯಲ್ಲಿ ನೀವು ಇಂಗ್ಲೀಷ್ ಶುರು ಮಾಡಬೇಡಿ ಅಂತ. ಆಮೇಲೆ ಕೇಳಿದೆ, ಇಲ್ಲಿ ಬರೆದೇನೆ. ಆಮೇಲೆ KPSC ವಿರುದ್ಧ ಎಷ್ಟು ಹೋರಾಟ ಮಾಡಿದ್ದೇನೆ ಅಂದರೆ, ಫಸ್ಟ್ ಎಕ್ಸಾಮಿನೇಷನ್ನೇ ಕ್ಯಾನ್ಸಲ್ ಆಯ್ತಲ್ಲ. ಭಾಳ ಸ್ಟ್ರಾಂಗ್ ಮರುದಿವಸನೇ ಬರೆದೆ ನಾನು, ತಪ್ಪುಗಳನ್ನೆಲ್ಲ ಹೇಳಿ ಇದು ಕರ್ನಾಟಕ ಸರ್ಕಾರದ ಮರ್ಯಾದೆ ಹೋಗ್ತದೆ ಅಂತ. ಸರ್ಕಾರದ ಅಂಗಸಂಸ್ಥೆ ಆಗುತ್ತೆ.
ನಾನು ತುಂಬ ಆ ಥರದ ಮಹತ್ವಾಕಾಂಕ್ಷೆ ಅಲ್ಲ. ನಾಳೆ ಹೋಗಪ್ಪ ಅಂದರೆ ಎದ್ಕೊಂಡು ಎಲ್ಲಿ ಹೋಗ್ತಾನೆ ಅಷ್ಟೇ. ಕುರ್ಚಿಗೆ ಅಂಟಿಕೊಂಡು ನಾನು ಎಮ್ ಎಲ್ ಸಿ ಆಗ್ಬೇಕಾ ಅಥವಾ ಮಂತ್ರಿ ಆಗ್ಬೇಕಾ ಹಂಗೆಲ್ಲ ಏನಿಲ್ಲ. ನಾನು ಈ ಥರದ ಇಲ್ಲಿಗೆ ಬರಬೇಕು ಅಂತ ಆಸೆ ಬಂದದವನು ಅಲ್ಲ. ನನ್ನ ಪಾಡಿಗೆ ನಾನು ಡೆಲ್ಲಿಲಿ ಕೆಲಸ ಮಾಡಿಕೊಂಡಿದ್ದೆ. ಮಾನ್ಯ ಸಿದ್ದರಾಮಯ್ಯನವರು ಬಾರ ಪ್ರಾಧಿಕಾರಕ್ಕೆ ಕೆಲಸ ಮಾಡಿ ಅಂದರು, ಬಂದೆ. ಬಂದ ಭಾಳ ಜನಕ್ಕೆ ಇವ ಡೆಲ್ಲಿಲಿದ್ದವನು ಯಾಕೆ ಕರಿಬೇಕು, ನಾವಿಲ್ಲಿ ಇರಲಿಲ್ವೋ ಅಂತೆಲ್ಲ ಕೇಳಿದವರೇ ಇದ್ದರು. ಹಾಂ, ಅಂದರೆ ನಾನು 50 ವರ್ಷ ಕನ್ನಡವೇ ಅಲ್ಲಿಗೂ ಇದ್ದರು ಮಾಡಿದ್ದು ಅಂತ ಹೇಳೋದು ಗೊತ್ತಿಲ್ಲ ಜನಕ್ಕೆ. ಮತ್ತು ನಾನು ಒಂದು ಮಾತು ಹೇಳಿಬಿಡಲ, ಇವು ಹೊರನಾಡಿನಲ್ಲಿ ಇದ್ದವನು ಅಂತ ಹೇಳಿದವರಿಗಿಂತ ಒಳ್ಳೆ ಕನ್ನಡ ನಾನು ಮಾತಾಡ್ತೇನೆ. ಇಷ್ಟು ವರ್ಷ ಆದ ಮೇಲೂ ಮಾತಾಡ್ತೀನಿ ನಾನು. ಅದರ ಅರಿವಿದೆ ಅಂದರೆ ನಿಮ್ಮ ಈ ಸ್ಥಾನವನ್ನು ತಾವು ಅಲಂಕರಿಸಿದ ಮೇಲೆ ಅದನ್ನು ಅಧಿಕರಿಸೋ ಅಂತ ಒಂದು ಬಣ ಕೂಡ ಇದೆ ನಿಮ್ಮ ಬೆನ್ನ ಹಿಂದೆ ಅನ್ನೋ ಅರಿವು ನಿಮಗಿದೆ. ಇದೆ ನಾನು ಅದನ್ನು ನಿಮ್ಮ ಗಮನಕ್ಕೆ ಹೆಂಗೆ ತರೋದು ಅಂತ ಗಾಬರಿ ಕೂತ್ಕೊಂಡಿದ್ದೆ. ಇಲ್ಲ, ಇದೆ ಸಹಜ, ಅದು ಅಧಿಕಾರಕ್ಕೆ ಬರುವಲ್ಲಿವರೆಗೆ ನಿಮ್ಮ ಸ್ನೇಹಿತರಾಗಿದ್ದವರು ನೀವು ಅಧಿಕಾರಕ್ಕೆ ಹೋದ ಕೂಡಲೇ ವಿರೋಧಿಗಳಾಗ್ತಾರೆ. ಆ ವಿರೋಧಿಗಳು ನಿಮ್ಮ ಸುತ್ತಲೂ ಇದ್ದಾರೆ. ಆದರೆ ನನಗೆ ಅಂಥ ತೊಂದರೆ ಏನು ಮಾಡ್ತಾ ಇಲ್ಲ ಅವರು. ಆದರೆ ಮತ್ತೆ ಇಂಥ ತೊಂದರೆಗಳನ್ನು ಹೇಗೆ ನಿಭಾಯಿಸಬೇಕು ಎಂಬುದು ನನಗೆ ಚೆನ್ನಾಗಿ ಗೊತ್ತು. ನಾನು ಅನೇಕ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದವನು. ಹಾಗೆ ಅದು ಯಾಕೆ ನಾನು ನನ್ನ ಕೆಲಸ, ನನ್ನ ಯೋಚನೆಗಳು, ನನ್ನ ಹೃದಯ ಶುಭ್ರವಾಗಿರೋರಿಗೆ ಯಾರಿಗೂ ಏನು ಮಾಡೋಕ್ಕಾಗಲ್ಲ. ಇವನು ಮ್ಯಾಕ್ಸಿಮ್ ಗಾರ್ಕಿ ಒಂದು ಮಾತು ಹೇಳ್ತಾನೆ, ಅವರು ಜೀವಂತ ಆತ್ಮವನ್ನು ಎಂದೂ ಕೊಲ್ಲಲಾರರು, ಅರ್ಧ ಶವವಾಗಿರುವ ಆತ್ಮಗಳನ್ನು ಕೊಲ್ಲಬಹುದು. ಅವ್ರ ಬಗ್ಗೆ ಎಲ್ಲ ಗೌರವ ಇದೆ ನನಗೆ. ಮತ್ತು ಇದು ನೀವು ಹೇಳಿದ್ದು ಒಂದು ರೂಪ, ಇನ್ನೊಂದು ರೂಪದಿಂದ ನನಗೆ ಮಾರ್ಗದರ್ಶನ ಮಾಡೋರು ಕೂಡ ಇದ್ದಾರೆ ಇಲ್ಲಿ ಭಾಳ. ಈಗ ಎಲ್ಲೋ ಒಂದು ಕಡೆ ಅಂದರೆ ಈಗ ಈ ಬೇಸಿಗೆಗಾಲದಲ್ಲಿ ಮಳೆ ಬೀಳುತ್ತೆ ಅಂತ ನೋಡಿ ಮರೀಚಿಕೆಗಳ ಥರ ಆಯಕಟ್ಟಿನ ಸ್ಥಳಕ್ಕೆ ಸೂಕ್ತವಾದ ಅರ್ಹ ವ್ಯಕ್ತಿಗಳು ಬಂದು ಕೂಡ್ತಾರೆ. ಅವ್ರನ್ನ ಬಳಸ್ಕೊಂಡು ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ಳೋಕೆ ಹೊರತುಪಡಿಸಿ ಬರೀ ವಿರೋಧವನ್ನೇ ಮಾಡ್ತಾ ಇದ್ರೆ ಆಗೋದಿಲ್ಲ ಅಂತ. ಹಾಗಾಗಿ ಆ ಗಮನ ನಿಮ್ಗೆ ಇದೆಯಾ? ಇದೆ ಕೆಲಸ ಮಾಡ್ತಾ ಹೋಗ್ತಿದ್ರೆ ಇಲ್ಲ ಅದ್ರ ಬಗ್ಗೆ ಒಳ್ಳೆ ಎಚ್ಚರ ಇದೆ. ಮತ್ತು ಯಾರ್ಯಾರು ಏನೇನು ಮಾತಾಡ್ತಿದ್ದಾರೆ ಅದರ ಬಗ್ಗೆ ಎಲ್ಲ ಗೊತ್ತು ನನಗೆ. ಆದರೆ ಅದನ್ನು ಅನಗತ್ಯವಾಗಿ ನಾನು ಬ್ಲೋ ಅಪ್ ಮಾಡಿ ಜಗಳಕ್ಕೆ ಇಳಿಯಲ್ಲ. ಅದು ನನಗೆ ನನ್ನ ವೃತ್ತಿ. ಈಗ ನೋಡಿ, ಸರ್ಕಾರ ಇವತ್ತಿನವರೆಗೆ ನನ್ನ ಕೆಲಸದಲ್ಲಿ ಕೈ ಹಾಕಿಲ್ಲ. ಹಿಂಗೆ ಮಾಡಿ, ನೀವು ಹಿಂಗೆ ಮಾಡಿದ್ದು ತಪ್ಪು, ನೀವು ಹಿಂಗೆ ಸ್ಟೇಟ್ಮೆಂಟ್ ಕೊಡಬಾರ್ದು, ಯಾರೂ ಹೇಳಿಲ್ಲ. ಸದ್ಯ ಇಲ್ಲ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನನಗೆ ಹೈಯೆಸ್ಟ್ ಗೌರವ ಕೊಟ್ಟಿದ್ದಾರೆ. ಸಾಹೇಬರು ಹೇಳೋದು ನಿಜ, ನಾವು ಮಾಡಬೇಕು ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ನಾನು ಒಂದು ತಿಳುವಳಿಕೆಯಿಂದ ಮಾತಾಡ್ತೀನಲ್ವಾ. ನನಗೆ ರಾಷ್ಟ್ರೀಯ ಡೆಲ್ಲಿಲಿದ್ದ ರಾಷ್ಟ್ರೀಯ ತಿಳುವಳಿಕೆ ಇದೆ, ವಿದೇಶಗಳು ಸುತ್ತರಿಂದ ಅಂತಾರಾಷ್ಟ್ರೀಯವಾದಿದೆ. ಅದನ್ನು ಅಹಂಕಾರದಿಂದಲ್ಲ, ಗೌರವದಿಂದ, ವಿನಯದಿಂದ ನಾನು. ಮತ್ತು ನನ್ನ ಸುತ್ತ ನಮಗೊಂದು ಒಳ್ಳೆ ಕಮಿಟಿಯನ್ನು ಸರ್ಕಾರ ಕೊಟ್ಟಿದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಅವರು ಒಬ್ಬೊಬ್ಬರು ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಚೇರ್ಮನ್ ಆಗೋ ಯೋಗ್ಯತೆ ಇರುವವರೇ ಅವರು ಕೊಟ್ಟಿದೆ. ಅವ್ರದ್ದೆಲ್ಲ ನನಗೆ ಫುಲ್ ಸಪೋರ್ಟ್ ಉಂಟು. ಒಂದು ಕಡೆ ನನಗೆ ಗೊತ್ತಾಗ್ತಿಲ್ಲ, ಬಟ್ ಸಿಕ್ಕಿದ್ದೀರಾ, ನಿಮ್ಮ ಪುನಃ ನಿಮ್ಮ ಭೇಟಿ ದುಬಾರಿ ಆದ್ದರಿಂದ ನಾನು ಇಲ್ಲೇ ಕೇಳ್ಕೊತೀನಿ. ಹೆಚ್ಚು ದಲಿತರೇ ತುಂಬಿರ್ತಕ್ಕಂಥ ಈ ಜಾನಪದ ಕ್ಷೇತ್ರ ಅಥವಾ ಈ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಾಯಕನ ಸ್ಥಾನ ದಲಿತರಿಗೆ ಸಿಗ್ತಾ ಇಲ್ವಲ್ಲ? ಅದು ಆ ನಾಯಕರ ಸ್ಥಾನವನ್ನು ದಲಿತ ರಾಜಕಾರಣಿಗಳು ಅಪಹರಿಸಿಕೊಂಡಿದ್ದಾರೆ. ಇಲ್ಲ ಅಂತಿಲ್ಲ. ಈಗ ನೋಡಿ, ಸುಳ್ಯ ಮೀಸಲು ಕ್ಷೇತ್ರ, ಅಲ್ಲಿ ಒಬ್ಬ ದಲಿತನೇ MLA ಆಗಬೇಕು. ಇಷ್ಟು ವರ್ಷದಿಂದ, ಯಾವಾಗ 72ರಿಂದ ಅಲ್ಲ, ಸ್ವಾತಂತ್ರ್ಯ ಬಂದಲ್ಲಿಂದ ಬಂಗೇರ ಇದ್ದರು, ಉಗ್ರಪ್ಪ ಇದ್ದರು, ಕುಶಲ ಇದ್ದರು, ಅಂಗಾರ ಇದ್ದರು, ಭಾಗೀರಥಿ ಇದ್ದರು. ಈಗ ಅವ್ರ ಕೆಲಸ ಅದು. ಅವರಿಗೆ ಅವರ ಅಭಿವೃದ್ಧಿಯನ್ನು ಮಾಡುವಾಗ ತಮ್ಮ ಜನಗಳನ್ನು ತೊಡಗಿಸಿಕೊಳ್ಳೋದು ಅವರ ಕೆಲಸ. ಆದರೆ ಅವರು ದಲಿತರು ಎಂಬ ಕಾರಣಕ್ಕೆ ವಿಧಾನಸಭೆಗೆ ಬಂದರೂ ಕೂಡ ಅವರನ್ನು ನಿಯಂತ್ರಣ ಮಾಡುವ ಶಕ್ತಿಗಳು ಬೇರೆ ಇದ್ದಾವಲ್ಲ. ಅದೊಂದು ಸರ್ ನಾನು ಹೇಳ್ತಿರೋದು. ಈಗ ಸಾಹಿತ್ಯ ಅಕಾಡೆಮಿ ಆಗ್ಬೋದು ಅಥವಾ ಇನ್ನು ಸರ್ಕಾರದ ಪರಿಧಿಯಲ್ಲಿರ್ತಕ್ಕಂಥ ಒಂದು 14 ಅಕಾಡೆಮಿಗಳಾಗ್ಬೋದು, ಪರಿಷತ್ಗಳಾಗ್ಬೋದು, ಇಲ್ಲೆಲ್ಲ ದಲಿತರಿಗೆ ಒಂದು ಅವಕಾಶ ಸಿಕ್ಕಿದ್ರೆ ಒಂದು ಒಳ್ಳೆಯದಾಗಿ ಖಂಡಿತ ಸಿಗು. ಪರ್ಸೆಂಟೇಜ್ ಮೀಸಲಾತಿ ಬಗ್ಗೆ ಜಾಸ್ತಿ ಮಾಡಿ. ಹೌದು, ಅನ್ಯ ವರ್ಗದವರೇ ಲಾಬಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಸರ್. ಒಂದು ಲಾಬಿ ಮಾಡಿಕೊಂಡು, ಒಂದು ಗ್ರೂಪಿಸಮ್ ಮಾಡಿಕೊಂಡು ನಮ್ಮವರೇ ಇರಬೇಕು, ನಮ್ಮದೇ ಇರಬೇಕು ಅನ್ನೋದೊಂದು ಮಾಡ್ಕೊಂಡು ತುಂಬ ದುರಂತ. ನೀವು ರಾಜ್ಯ ಪ್ರಶಸ್ತಿ ಸಭೆಗಳಲ್ಲಿ ನೋಡಬೇಕು. ನೀವು 10 ಜನ ಲಿಸ್ಟ್ ಹಿಡ್ಕೊಂಬಂದು ಇವರಿಗೆ ಆಗಬೇಕು ಅಂತ ನಾವು ಒಳ್ಳೆ ಪ್ರತಿಭಾವಂತರ ಹೆಸರು ಹೇಳಿದರೆ ಚರ್ಚೆಗೆ ಬರೋದಿಲ್ಲ. ಭಾಳ ಕಷ್ಟ ಇದು. ಭಾಳ ನನ್ನಂಥವನಿಗೆ ಯೋಚನೆ ಅಂದರೆ ಇದಕ್ಕೊಂದು ಜನಾಂದೋಲನ ಥರ ಆಗಬೇಕು. ಜನಾಂದೋಲನ ಥರ ಆದರೆ ನಾವು ಕನ್ನಡ ಶಾಲೆಗಳನ್ನು ಉಳಿಸ್ಬೋದು, ಕನ್ನಡವನ್ನು ಉಳಿಸ್ಬೋದು ತುಂಬ. ಆಮೇಲೆ ಸರ್ಕಾರ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು 4,09,000 ಕೋಟಿ ರೂಪಾಯಿಯ ಬಜೆಟ್ ಮಂಡನೆ ಮಾಡಿದರು.
ಸಣ್ಣ ಹಣ ಅಲ್ಲ ಸರ್ ಇದು. ಕೇರಳ 1,90,000, ಆಂಧ್ರ 4,09,000 ಕೋಟಿ. ಇದು ಸರಿಯಾಗಿ ವಿನಿಯೋಗ ಆಗಬೇಕಾದ್ರೆ ಜನಗಳಿಗೆ ವಿವೇಚನೆ ಬೇಕು. ಹೌದು, ಜನಗಳು ಏನು ಮಾಡ್ತಾರೆ ಅಂದರೆ ಇಲೆಕ್ಷನ್ ಬರುವಾಗ ನೋಡಿ ನನಗೆ ಕೇಳ್ತಾರೆ, ನಮ್ಮ ಶಾಲೆಗೆ ನೀರಿಲ್ಲ ಬಿಳಿಮಲೆಯವರೇ, ನಮ್ಮ ಶಾಲೆಗೆ ಟಾಯ್ಲೆಟ್ ಇಲ್ಲ ಅಂತ. ನಾನು ಹೇಳ್ತೇನೆ, ಶಿಕ್ಷಣ ಇಲಾಖೆ ಆಯಿತು, ನಿಮ್ಮ ಊರಿಗೆ ಓಟಿಗೆ ಬಂದಾಗ ನಿಮ್ಮ MLA ಹತ್ರ ಕೇಳಿದ್ರ ನೀವು ಏನು ಮಾಡಿದ್ಯಾ? ನಮ್ಮ ಶಾಲೆಗೆ ಟಾಯ್ಲೆಟ್ ಹಾಕೋದಿದ್ರೆ ನಿಮ್ಮ ಓಟಿಗೆ ಬರಲ್ಲ. ನಿಮಗೆ ಗೊತ್ತಿದಲ್ಲ, 80 ವರ್ಷಗಳ ರೈತ ಸಂಘಗಳು ಅಧಿಕಾರಿಗಳಿಗೆ ಊರಿನ ಪ್ರವೇಶ ಇಲ್ಲ ಅಂತ ಬೋರ್ಡ್ ಹಾಕಿದರು. ನಂಜನಸ್ವಾಮಿ ಇವು ಮಾಡಲ್ಲ, ಅವರು 2,000 ರೂಪಾಯಿ ನಿಮ್ಮ ಕಿಸೆಗೆ ಹಾಕ್ತಾರೆ, ಮುಗೀತು. ನೀವು 5 ವರ್ಷ ಏನಾದ್ರು ಮಾಡ್ಕೊಳ್ಳಿ ಅಂತ ಕೂತ್ಕೊಳ್ತಾರೆ, ನಮ್ಮಂಥ ಅವರ ಮೇಲೆ ಪ್ರೆಷರ್ ಹಾಕ್ತಾರೆ. ಇವೆಲ್ಲ ಚೇಂಜ್ ಆಗಬೇಕು. ನೀವು ಫಸ್ಟು, ನಾನು ನಿನ್ನೆ ಹೇಳಿದಾಗ ನನಗೆಲ್ಲ ಗಲಾಟೆ ಮಾಡಿದರು, ನೀವೆಲ್ಲ ಹಿಂಗೆ ನಮ್ಮನ್ನು ಪ್ರಚೋದನೆ ಮಾಡಿ ಪೊಲೀಸ್ ಕೇಸ್ ಹಾಕ್ಕೊಂಡು ನಾವು ಸಾಯ್ಬೇಕಾ ಹಂಗೆ ಹಿಂಗೆ ಅಂತೆಲ್ಲ ಅಂದರು. ಅದು ನಿಮಗೆ ಬಿಟ್ಟಿದ್ದು. ಪ್ರಾಧಿಕಾರದ 3 ಜನ ಸೇರಿಕೊಂಡು ಸಮಾಜವನ್ನು ಬದಲಾಯಿಸೋಕ್ಕಾಗಲ್ಲ, ಸರ್ಕಾರ ಬದಲಾಯಿಸೋಕ್ಕಾಗಲ್ಲ. ನಿಮಗಂತ ತೊಂದರೆ ಆದರೆ ನಾವು ನಿಮ್ಮ ಜೊತೆ ಇದ್ದೇವೆ. ಆದರೆ ಡಿಮಾಂಡ್ ನಿಮ್ಮಲ್ಲಿಂದ ಬರಬೇಕು. ನಮ್ಮ ಶಾಲೆಗೆ ಒಂದು ಟಾಯ್ಲೆಟ್ ಕೊಡಿ, ನಮ್ಮ ಶಾಲೆಗೆ ನೀರು ಬೇಕು, ನಮ್ಮ ಶಾಲೆಗೆ ಮಕ್ಕಳು ಬೇಕು. ಮಕ್ಕಳಿಲ್ಲ, ಇಲ್ಲ, ಖಂಡಿತ ಇಲ್ಲ. ಕಾಲ ಮುಗಿದಿದೆ. ಇಲೆಕ್ಷನ್ಗೆ ಬರುವಾಗ ಇವರು ಒಂದಷ್ಟು ದುಡ್ಡು ಖರ್ಚು ಮಾಡ್ತಾರೆ, ಕಿಸೆಗೆ ಹಾಕ್ತಾರೆ. ಮತ್ತು ಜನ ಮಹಾ ಸಾಚಾರ ತಿಳ್ಕೊಂಡ್ಯಾ? ಜನರು ಕರಪ್ಟ್ ಆಗಿದ್ದಾರೆ, ಜನರು ದೊಡ್ಡ ಮಟ್ಟದಲ್ಲಿ ಕರಪ್ಟ್ ಆಗಿದ್ದಾರೆ. ಹಾಗಾಗಿ ಅಷ್ಟು ಸುಲಭ ಇಲ್ಲ ಇದು. ಭಾರತೀಯ ಮನಸ್ಸುಂಟಲ್ಲ, ಅದೊಂದು ವಿಚಿತ್ರ ಮನಸ್ಸು. ಅದು ವಿಚಿತ್ರ ಕೊನೆಗೆ ಏನಾಗಲಿಲ್ಲ ಮೇಲೆ ದೇವರ ಮೇಲೆ ಭಾರ ಹಾಕಿ ಕೂತು ಬಿಡ್ತಾರೆ ಅಷ್ಟೇ. ನಾನು ಮಾಡಬೇಕು, ಇದು ನನ್ನ ಶಾಲೆ, ಇಲ್ಲಿ ಬರೋದಿಲ್ಲ ಜನಕ್ಕೆ. ಪ್ರತಿಯೊಬ್ಬ ಕನ್ನಡಿಗನು ಅಲ್ಲೆಲ್ಲೋ ಒಂದು ಕಡೆ ಒಂದು ಕನ್ನಡ ಬೋರ್ಡಲ್ಲಿ ಸರಿ ಕನ್ನಡ ಇರಲ್ಲ, ಅವ ನನಗೆ ಫೋನ್ ಮಾಡ್ತಾನೆ. ಹೌದು ಸರ್, ಇಲ್ಲೊಂದು ಹಿಂಗೆ. ನಾನು ಅಲ್ಲಪ್ಪ, ನೀನೇ ಹೋಗಿ ಫಸ್ಟು DC ಆಫೀಸಲ್ಲಿ ಹೇಳು, ಕಮಿಷನರಿಗೆ ಹೇಳು, ಸರಿ ಮಾಡು, ಅಥವಾ ಅವರಿಗೊಂದು ಪತ್ರ ಬರಿ, ಆ ಪತ್ರದ ಕಾಪಿ ನನಗೆ ಕಳಿಸು, ನಾನು ಹಾಗೆ ತಗೊಳ್ತೀನಿ. ಇಲ್ಲ, ಮೊಬೈಲ್ ಮಾಡಿಸಿ ಸರ್ ಅಂತ. ನಾನು ಕರ್ನಾಟಕದ ಎಲ್ಲಿಗೆಲ್ಲ ಹೋಗೋದು? ನಾನು ಬರೆದು ಎಷ್ಟು ಕಡೆ ಹೋಗ್ಬೋದು ನಾನು ಕರ್ನಾಟಕಕ್ಕೆ? ಆಗಲ್ಲ. ಅದು ಪ್ರತಿಯೊಬ್ಬ ಕನ್ನಡಿಗನು ಭಾಷೆಯ ಉಳಿವಿಗೆ ಏನೆಲ್ಲ ಒಂದು ಜವಾಬ್ದಾರಿಯನ್ನು ತಗೊಳ್ಬೇಕು ಅಂತ ಅತ್ಯಂತ ಸರಳವಾಗಿ ಹೇಳ್ತೀನಿ, ದಯವಿಟ್ಟು ಬಳಕೆಯಲ್ಲಿ ಕನ್ನಡವನ್ನು ತನ್ನಿ. ನಿಮ್ಮ ಮಕ್ಕಳು 5ನೇ ಕ್ಲಾಸಿನವರೆಗಾದರೂ ಕನ್ನಡ ಓದುವ ಹಾಗೆ ತಾವು ಪ್ರೋತ್ಸಾಹಿಸಿ. ಬೇರೆ ಭಾಷೆಯನ್ನು ಚೆನ್ನಾಗಿ ಕಲಿಸಿ. ನಾನು ಜಾಗತಿಕ ಒಂದು ಕಾಲಘಟ್ಟದಲ್ಲಿ ಬರೀ ಕನ್ನಡ ಕಲಿಸಿ ಅಂತ ಹೇಳ್ತಾ ಇಲ್ಲ, ಆದರೆ ಕನ್ನಡವನ್ನು ನೀವು ಬಳಕೆಗೆ ತನ್ನಿ. ನೀವು ಬರೆಯುವಾಗ, ಪತ್ರಿಕೆ ಓದುವಾಗ, ಅಥವಾ ಪತ್ರ ಬರೆಯುವಾಗ, ಮಕ್ಕಳ ಹತ್ರ ಫೋನಲ್ಲಿ ಮಾತಾಡುವಾಗ, ಹೆಂಡತಿ ಬೇರೆ ಕಡೆ ಕೆಲಸ ಮಾಡ್ತಿದ್ದಾರೆ ಅವಳ ಹತ್ರ ಮಾತಾಡುವಾಗ ನೀವು ಕನ್ನಡ ಭಾಷೆಯಲ್ಲೇ ಮಾತಾಡಿ. ಆಸ್ಪತ್ರೆಗೆ ಹೋದರೆ ಡಾಕ್ಟ್ರು ನಿಮ್ಮನ್ನು ಅರ್ಧ ಗಂಟೆ ಮಾತಾಡ್ತಾರೆ, ನಿಂಗೆ ಏನಾಯ್ತಮ್ಮ ಅಂತ ಅಥವಾ ಏನಾಯ್ತಪ್ಪ ಅಂತ ಕೇಳ್ತಾರೆ, ಎಲ್ಲ ಡಯಾಗ್ನೋಸ್ ಮಾಡ್ತಾರೆ ಅವರು. ಪ್ರಿಸ್ಕ್ರಿಪ್ಷನ್ ಬರೆಯುವಾಗ ಡಾಕ್ಟ್ರೇ ದಯವಿಟ್ಟು ನನ್ನ ಹೆಸರನ್ನಾದರೂ ಕನ್ನಡದಲ್ಲಿ ಬರೀರಿ, ಮೆಡಿಸಿನನ್ನು ಇಂಗ್ಲೀಷಲ್ಲಿ ಬರೀರಿ, ಕನ್ನಡದಲ್ಲಿ ಬಂದು ತೊಂದರೆ ಆಗೋದು ಬೇಡ, ಹೆಸರು ಬರೀರಿ. ಅಂದರೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಕನ್ನಡತನ, ಕನ್ನಡ ಪ್ರಜ್ಞೆ ಸಣ್ಣದಾಗಿ ಜಾಗೃತವಾಗದೆ ಹೋದರೆ ಈ ಭಾಷೆ ಉಳಿಯುವ ಸಾಧ್ಯತೆಗಳು ಭಾಳ ಕಡಿಮೆ. ನಾನು ಭವಿಷ್ಯ ಹೇಳುವನಲ್ಲ, ಈಗ ಇರುವ ರೀತಿಯಲ್ಲಿಯೇ ಕನ್ನಡ ಮುಂದುವರೆ. ನೋಡಿ, ಈಗ ಇವತ್ತು ನಿನ್ನೆ ಪ್ರಥಮದು ರಿಪೋರ್ಟ್ ನೋಡ್ತಾ ಇದ್ದೆ ನಾನು. 5ನೇ ಕ್ಲಾಸಿನ ಮಗುವಿಗೆ ಈ ಗುರುತು ಹಿಡಿಯೋಕ್ಕಾಗಲ್ಲ. ನಾನೊಂದು ಬೋರ್ಡ್ ತೋರಿಸಿ ಇದರಲ್ಲಿ ಯಾವುದಪ್ಪ ಅಂದರೆ ಅವನಿಗೆ ಗೊತ್ತಾಗಲ್ಲ. 7ನೇ ಕ್ಲಾಸಿನ ಮಗುವಿಗೆ ಒಂದು ವಾಕ್ಯ ಕನ್ನಡದಲ್ಲಿ ಕೊಟ್ಟರೆ ವಾಕ್ಯ ಓದೋಕ್ಕೆ ಬರಲ್ಲ, ಅವ ಅಕ್ಷರ ಗುರುತಿಸ್ತಾನೆ, ವಾಕ್ಯ ಓದೋಕ್ಕೆ. ಇದು ಶಿಕ್ಷಣದ ಪರಿಸ್ಥಿತಿ ಇಲ್ಲಿಗೆ ಬಂದಿದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಎಲ್ಲರೂ ಕನ್ನಡ ಉಳಿಸುವುದಕ್ಕೆ ಮನಸ್ಸು ಮಾಡದೆ ಹೋದರೆ, ಬಳಕೆಗೆ ತಾರದೆ ಹೋದರೆ, ಇವತ್ತು MA 2 ವರ್ಷ ಮಾಡಿ, BAಯಲ್ಲಿ 3 ವರ್ಷ ಕನ್ನಡ ಓದಿ, PhD ರಿಜಿಸ್ಟ್ರೇಷನ್ ಮಾಡಿಸಿ 4 ವರ್ಷವೋ 5 ವರ್ಷವೋ PhD ಫೆಲೋಶಿಪ್ ತಗೊಂಡು JRF ತಗೊಂಡು ಥೀಸಿಸ್ ಬರೆದು ಮೌಲ್ಯಮಾಪನಕ್ಕೆ ನನಗೆ ಕಳಿಸಿದರೆ 200 ಪುಟದ ಥೀಸಿಸ್ನಲ್ಲಿ 150 ತಪ್ಪುಗಳಿರ್ತವೆ. ಈ ತಪ್ಪುಗಳು ಸಾಮಾನ್ಯ ತಪ್ಪುಗಳಾದರೆ ಕ್ಷಮಿಸ್ತೇನೆ ನಾನು. ಅಲ್ಪಪ್ರಾಣ ಮಹಾಪ್ರಾಣ ಹೋಗಲಯ, ಭೀಮ ಯಾರು ಹೇಳ್ತಾರೆ? ಭೀಮ ನಡೆಯೋ ಬರೀ ಮಾರ್ಕೊಡು. ಆದರೆ ಅವನು ಹೋಗುತ್ತದೆ ಅಂತ ಬರೆದ್ರೆ ಕನ್ನಡದ ಬೆನ್ನು ಮೂಳೆ ಮುರಿದಿದೆ ಅಂತ ಅರ್ಥ. ಇದನ್ನು ಒಬ್ಬ ಬರೆದಿದ್ದಾನೆ, ಅವ ಅದನ್ನು ಕಂಪ್ಯೂಟ್ರಿಗೆ ಹಾಕಿದ್ದಾನೆ, ತಿದ್ದಿದ್ದಾನೆ, ಅವನ ಗೈಡಿಗೆ ಕೊಟ್ಟಿದ್ದಾನೆ,
ಅವನು ಗೈಡು ಸೈನ್ ಹಾಕ್ತಾನೆ. ಇವ್ಯಾಲ್ಯೂಯೇಷನ್ಗೆ ಬರುವವರೆಗೂ 3-4 ಹಂತಗಳನ್ನು ದಾಟುವಾಗಲೂ ಕೂಡ ಅವನು ಹೋಗುತ್ತದೆ ಅಂತ ಬರೆದದ್ದು ತಪ್ಪು ಅಂತ ಒಂದು ಪ್ರಜ್ಞೆ ಬರಲಿಲ್ಲ ಅಂತಂದರೆ ಕನ್ನಡದ ಬೆನ್ನು ಮೂಳೆ ಮುರಿದಿದೆ ಅಂತ ಅರ್ಥ. ಇದನ್ನು ಸರಿ ಮಾಡೋದಕ್ಕೆ ಎಲ್ಲರೂ ಸಮರೋಪಾದಿಯಲ್ಲಿ ಒಂದು 5 ವರ್ಷ ಕೆಲಸ ಮಾಡಿದರೆ ಸಾಕು. 5 ವರ್ಷ ಕೆಲಸ ಮಾಡಿದರೆ ಭಾಷೆ ಉಳಿತದೆ. ಒಂದು ಯುನೆಸ್ಕೋದ ಇತ್ತೀಚಿನ ಒಂದು ವರದಿ ಪ್ರಕಾರ ಮುಂದಿನ 50 ವರ್ಷದಲ್ಲಿ ಜಗತ್ತಿನ 92% ಜನರು ಕೇವಲ 8% ಜನರು ಮಾತಾಡೋ ಭಾಷೆಯನ್ನು ಮಾತಾಡ್ತಾರೆ. ಇನ್ನೊಮ್ಮೆ ಹೇಳ್ತೀನಿ ನಾನು, 92% ಜಗತ್ತಿನ ಜನರು 8% ಜನರು ಮಾತಾಡುವ ಭಾಷೆಯನ್ನು ಮಾತಾಡುವ ಪರಿಸ್ಥಿತಿ ಬರ್ತದೆ ಅಂತಂದರೆ 92% ಜನರ ಭಾಷೆಗಳು ನಾಶ ಆಗ್ತವೆ. ಯುನೆಸ್ಕೋ ರಿಲೀಸ್ ಮಾಡಿದ ಪಟ್ಟಿಯಲ್ಲಿ 173 ಭಾರತದ ಭಾಷೆಗಳು ಮುಂದಿನ 100 ವರ್ಷದಲ್ಲಿ ಎಕ್ಸ್ಟಿಂಕ್ಟ್ ಆಗ್ತವೆ. 92 ಭಾಷೆಗಳು ಮುಂದಿನ 50 ವರ್ಷದಲ್ಲಿ ಎಕ್ಸ್ಟಿಂಕ್ಟ್ ಆಗ್ತವೆ. ಇದು ಎಕ್ಸಾಗರೇಟೆಡ್ ಅಲ್ಲ. ಇದು ಕೊಡವ ಭಾಷೆ ಮಡಿಕೇರಿ. ಅದು 2001ರಲ್ಲಿ ಅದನ್ನು ಮಾತನಾಡುವವರ ಸಂಖ್ಯೆ 1,66,000. 2011ರ ಜನಗಣತಿಯಲ್ಲಿ ಅದನ್ನು ಮಾತನಾಡುವವರ ಸಂಖ್ಯೆ 1,36,000. ಅಂದರೆ 30,000 10 ವರ್ಷದಲ್ಲಿ ಕಡಿಮೆ ಆಗಿದೆ. ಅಂದರೆ 19% ಭಾಷೆ ಕೆಳಗೆ. ಬೆಳಾರಿ ಭಾಷೆ ಅಂತ ಕುಂದಾಪುರದ ಹತ್ರ ಇತ್ತು. ನಾನು ಎಮ್ಮೆಗೆ ಮಂಗಳೂರು ಯೂನಿವರ್ಸಿಟಿ ಪಾಠ ಮಾಡುವಾಗ ಬೆಳಾರಿ ಭಾಷೆ ಮೇಲೆ ಸ್ವಲ್ಪ ಕೆಲಸ ಮಾಡಿದ್ವಿ, ನಾನು ಮತ್ತು ಎ.ವಿ. ನಾವುಡ್ರಿಲ್ಲ. ಆ ಭಾಷೆ ಈಗ ಇಲ್ಲ, ಈಗ ಒಬ್ಬನೂ ಇಲ್ಲ, ಮಾತಾಡೋರಿಲ್ಲ. ಸೆರಾ ಭಾಷೆ 2022 ಏಪ್ರಿಲ್ 4ಕ್ಕೆ ಸತ್ತೋಯ್ತು. ಕೊನೆಯ ಮಾತಾಡೋರು ಕೊರೋನಾದಿಂದ ಸತ್ತೋದ್ರು. ಸೆರಾ ಭಾಷೆ ಸತ್ತೋಯ್ತು. 1881ರ ಮೊದಲ ಜನಗಣತಿಯಲ್ಲಿ ಕೊಡವ ಭಾಷೆಯನ್ನು ಮಾತನಾಡೋರ ಸಂಖ್ಯೆ 55,000. ಈಗ ಆ ಭಾಷೆಯನ್ನು ಮಾತನಾಡೋರ ಸಂಖ್ಯೆ 5,000. ಅದು ಮಧ್ಯ ವಯಸ್ಸಿಗೆ ಸೇರಿದವರು. ಇನ್ನೊಂದು 40-50 ವರ್ಷದಲ್ಲಿ ಆ ಭಾಷೆ ಇರುವುದಿಲ್ಲ. ಕರ್ನಾಟಕದಲ್ಲಿ ಕನ್ನಡ ಪ್ರಧಾನ ಭಾಷೆ, ಆದರೆ ಉಳಿದ ಸುಮಾರು 230 ಸಣ್ಣ ಸಣ್ಣ ಭಾಷೆಗಳಿವೆ. ಇವೆಲ್ಲ ಸಾಯ್ತಾ ಇದ್ದಾವೆ. ಕೇಳೋರು ಪಠ್ಯಪುಸ್ತಕಕ್ಕೆ ಬರ್ತಾ ಇಲ್ಲ, ಸರ್ಕಾರದಲ್ಲಿ ಅದಕ್ಕೆ ಬೇಕಾದ ಯೋಜನೆಗಳಿಲ್ಲ, ಆಮೇಲೆ ಈ ಅಕಾಡೆಮಿಗಳು ಇದ್ದರೂ ಅವಕ್ಕೆ ಸಾಕಷ್ಟು ಅನುದಾನಗಳಿಲ್ಲ. ಹೀಗಾಗಿ ಭಾಷೆಯ ಖಿಲತೆ, ಭಾಷೆಯ ಅಧಪತನ, ಭಾಷೆಯ ಪತನಮುಖತೆಗೆ ನಾವು ಸಾಕ್ಷಿ ಆಗ್ತಾಯಿದ್ದೇವೆ. ಕಮ್ಯುನಿಟಿಗಳು ಸಾಯ್ತಾ ಇದ್ದಾವೆ. ನೀವು ಇತ್ತೀಚಿನ ಒಂದು 3-4 ತಿಂಗಳ ಹಿಂದಿನ ಒಂದು ಪೇಪರ್ನಲ್ಲಿ ಮೈಸೂರು ಪರಿಸರದ 18 ಕಮ್ಯುನಿಟಿಗಳು ಮುಂದಿನ 30 ವರ್ಷದಲ್ಲಿ ಇರೋಲ್ಲ ಅಂತ ಹೇಳ್ತವೆ. ಅವರಿಗೆ ವೈದ್ಯಕೀಯ ಪರಿಸ್ಥಿತಿ ಸರಿ ಸಿಗ್ತಾ ಇಲ್ಲ. ಕೆಲವರು ಮೂಢನಂಬಿಕೆಯಿಂದಾಗಿ ಆಧುನಿಕ ವೈದ್ಯ ಪದ್ಧತಿಗೆ ಬರ್ತಾ ಇಲ್ಲ. ಶಿಕ್ಷಣ ಇಲ್ಲ. 18 ಕಮ್ಯುನಿಟಿಗಳೇ ಸತ್ತು ಹೋಗ್ತವೆ. ಫಿಲಾಸಫಿ, ನಮ್ಮ ದೇಶ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ, ತಾಂತ್ರಿಕರು, ಕಾಳಾಮುಖರು, ಕಾಪಾಲಿಕರು, ಇದರ ನಡುವೆ ದೊಡ್ಡ ವಾಗ್ವಾದ ನಡೆಸಿಕೊಂಡು ಬಂದಂಥ ಪರಂಪರೆ. ಇವತ್ತು ವಾಗ್ವಾದಗಳೆಲ್ಲಿದೆ? ವಾಗ್ವಾದಗಳಿಲ್ಲ. ನಾನೇನಾರು ಹೇಳಿದರೆ ಇವ ಅರ್ಬನ್ ನಕ್ಸಲ್, ಇವನನ್ನು ದೇಶದ್ರೋಹಿ, ಇವನನ್ನು ಪಾಕಿಸ್ತಾನಕ್ಕೆ ಕಳಿಸಿ, ಅವ ಏನಾರು ಹೇಳಿದರೆ ಇವ ಭಕ್ತ, ಇವನನ್ನು ಈ ಮಟ್ಟಕ್ಕೆ ವಾಗ್ವಾದಗಳು ಬೈಗಳ ಮಟ್ಟಕ್ಕೆ ಬಂದಿದೆ. ಭಾಷೆ ನಾಶ ಆಗಿದೆ ಅಂತ ಅರ್ಥ. ಸರಸ್ವತಿ ಅಂತ ಭಾಷೆಯನ್ನು ಕರೆದ ನಾಡು ನಮ್ಮದು. ಕವಿರಾಜ ಮಾರ್ಗಕಾರ ಭಾಷೆಯನ್ನು ಹೊಗಳುತ್ತಾನೆ. ಕನ್ನಡದ ಮೊದಲ ವ್ಯಾಕರಣಕಾರ ಶಬ್ದವಣಿ ದರ್ಪಣದ ಕೇಶಿರಾಜ ಶಬ್ದದಿಂ ಆವ ಇಂದ್ರಿಯಕ್ಕೆ, ನಮ್ಮಲ್ಲಿ ಇಂದ್ರಿಯಗಳಿಗೆ ಅನುಭವ ಆಗುವುದು ಭಾಷೆಯ ಮೂಲಕ ಅಂತ ಹೇಳ್ತಾನೆ ನಾವು. ಒಂದು ಇಲಿ ಅಂದರೆ ಇಲಿ ಅಂತ ನಮ್ಮ ತಲೆಯಲ್ಲಿ ಬರಬೇಕಲ್ಲ, ಅದು ಭಾಷೆಯ ಮೂಲಕ ಅಂತ. ಇದನ್ನು ಭಾಳ ಇದೆ. ಆದರೆ ಆ ಭಾಷೆ ಇವತ್ತು ಯಾರಿಗೂ ಬೇಡವಾಗಿದೆ. ನೀವು ಕೊನೆಯ ಉದಾಹರಣೆ ನಂದು, ಈ ಯಕ್ಷಗಾನದಲ್ಲಿ ವಾಲಿ ಸುಗ್ರೀವರ ಕಾಳಗಾದರೆ ವಾಲಿಗೆ ರಾಮ ಮರದ ಅಡ್ಡದಿಂದ ಬಾಣ ಹೊಡಿತಾನೆ, ವಾಲಿ ಬಿದ್ದು ಬಿಡ್ತಾನೆ. ಬಿದ್ದಲ್ಲಿಗೆ ವಾಲಿ ಒಂದು ಪ್ರಶ್ನೆ ಉಂಟು, ರಾಮ ನೀ ಮಾಡಿದ್ದು ಸರಿಯಾ ಅಂತ. ಈಗ ನಾನು ಒಂದು ದೊಡ್ಡ ವೀರ ಅಲ್ವಾ, ನೀನು ಬಾಣ ಹೊಡಿದರೆ ಎದುರು ಬಂದು ಹೊಡಿಬೋದಾಗಿತ್ತು ನನಗೆ. ನೀನು ಒಂದು ವೀರ, ಅಯೋಧ್ಯೆ ವೀರ, ನೀನು ಮರದ ಅಡ್ಡದಿಂದ ಯಾಕೆ ಹೊಡೆಯಿತು? ಕುವೆಂಪು ರಾಮಾಯಣ ದರ್ಶನವನ್ನು ಎತ್ತಿಕೊಂಡು ಅಲ್ಲಿ ಕೊನೆಗೆ ರಾಮ ಹೇಳ್ತಾನೆ, ಮನ್ನಿಸೆನ್ನಂ ಮಹಾವೀರ. ದೊಡ್ಡ ಮಾತು. ವಾಲಿಯೇ ನನ್ನನ್ನು ಮನ್ನಿಸು, ಕ್ಷಮಿಸು ಅಂತ ಹೇಳ್ತಾನೆ. ಅವನು ಕ್ಷಮ ಕೇಳ್ತಾನೆ. ಯಾರು? ವಾಲಿ ಹತ್ರ ರಾಮ ಕ್ಷಮೆ ಕೇಳ್ತಾನೆ. ಯಕ್ಷಗಾನದಲ್ಲಿ ಏನಾಗ್ತದೆ ಅಂತಂದರೆ ವಾದ ಮಾಡ್ತಾರೆ. ರಾಮ ಹೇಳ್ತಾನೆ, ಏಯ್ ನೀನು ಮಂಗ ಹೌದಾ, ಕೋತಿ ಹೌದಾ? ಹೌದು. ಕೋತಿಗಳನ್ನು ನಾವು ಕೊಲ್ಲುವುದು ಮರದ ಅಡ್ಡದಲ್ಲಿ ನಿಂತೆ, ಎದುರು ಬಂದು ಹೊಡೆದರೆ ನೀವು ಓಡುವುದಿಲ್ವ? ಅದನ್ನು ನಮ್ಮ ಧರ್ಮದ ಪ್ರಕಾರ ನಾವು ಮಾಡ್ತೇವೆ. ಅವ ಬಿಡುವುದಿಲ್ಲ. ಅವ 2-3 ಗಂಟೆಗಳ ಕಾಲ ವಾಲಿ ಮಾಡಿದ್ದು ಸರಿಯೋ ರಾಮ ಮಾಡಿದ್ದು ಸರಿಯೋ ಅಂತ ಚರ್ಚೆ.
ಯಕ್ಷಗಾನದಲ್ಲಿ 3 ಗಂಟೆ. ಇದು ಕನ್ನಡ ಭಾಷೆ ಶ್ರೀಮಂತಗೊಳಿಸುವ ಒಂದು ರೀತಿ ಇದೆ. ಇದರ ಕೊನೆಯಲ್ಲಿ ವಾಲಿ ಸಾಯ್ತಾನೆ ರಾಮ ಹೋಗ್ತಾನೆ, ಅದು ಅಪ್ರಸ್ತುತ ಸರ್. ಅದು ಎಲ್ರಿಗೂ ಗೊತ್ತುಂಟು, ಅವರು ವಾಲಿ ಸಾಯ್ತಾನೆ ರಾಮ ಹೋಗ್ತಾನೆ, ಗೊತ್ತಿಲ್ಲದವರು ಯಾರು. ಆದರೆ 3 ಗಂಟೆಗಳ ಕಾಲ ನಿಮ್ಮಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ನಡೆಸಿದ ವಾದ ಇದೆಯಲ್ಲ, ಇದು ತತ್ವಶಾಸ್ತ್ರ. ನಮ್ಮ ನಾಡಿನಲ್ಲಿ ಸವಾಲು ಜವಾಬಿನಲ್ಲಿ ಗಂಡು ಹೆಣ್ಣು ಎಷ್ಟು ಶಿವನ ಉದಾಹರಣೆ ತರ್ತಾರೆ, ಗಂಗೆಯ ಉದಾಹರಣೆ ತರ್ತಾರೆ, ಹೆಂಗೆ ವಾದ ಮಾಡ್ತಾರೆ. ಕೃಷ್ಣ ಪಾರಿಜಾತದಲ್ಲಿ ಹೆಂಗೆ ವಾದ ಮಾಡ್ತಾರೆ, ಎಲ್ಲ ಇತ್ತು ನಮ್ಮಲ್ಲಿ. ಈಗ ಏನಿಲ್ಲ. ಈಗ ನೀವು ಹೇಳಿದರೆ ನಿಮ್ಮನ್ನು ಒಂದು ಬ್ರ್ಯಾಂಡ್ ಮಾಡಿ ಬಿಡೋದು, ಒಂದು ಸಾಲು ಬರೆದ್ರೆ ಒಂದು ಬ್ರ್ಯಾಂಡ್ ಮಾಡಿ ಮುಗೀತು ಅಲ್ಲಿಗೆ. ಮತ್ತು ಅವನ ಹತ್ರ ಚರ್ಚೆ ಮಾಡೋದು ಎಂಥದ್ದು ಅಂತ. ಹೀಗಾಗಿ ಭಾಷೆ ಸಾಯ್ತಾ ಇದೆ, ಕಮ್ಯುನಿಟಿಗಳು ಸಾಯ್ತಾ ಇದ್ದಾವೆ, ತತ್ವಶಾಸ್ತ್ರ ಸಾಯ್ತಾ ಇದೆ. ಇದು 3 ಕೂಡ ಭಾರತಕ್ಕೆ ಭಾಳ ಮುಖ್ಯವಾದಂಥ ಘಟಕಗಳು. ಅವು ಪತನಮುಖಿಯಾಗಿವೆ. ಬಹುಶಃ ಪ್ರಾಧಿಕಾರ ಇದನ್ನೆಲ್ಲ ಮಾಡ್ತದೆ ಅಂತ ತಾವು ತಿಳ್ಕೊಂಡ್ರೆ ತಪ್ಪು. ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತೇವೆ. ಮನುಷ್ಯನಿಗೆ ಕೆಲವು ಸಾಧ್ಯತೆಗಳಿರ್ತವೆ, ಕೆಲವು ಮಿತಿಗಳಿರ್ತವೆ. 3 ವರ್ಷ. ಈಗ ನಾಡ್ದು ಜೂನಿಗೆ 1 ವರ್ಷ ಆಗ್ತದೆ. ಅಂದರೆ ನಮಗೆ ಮೇಲಿ ಬಂತು, ಮಾರ್ಚ್ 13ಕ್ಕೆ ಬಂತು ಆರ್ಡ್ರ್, ಯಾವಾಗ ಕಳೆದ ವರ್ಷ. ಅದರಷ್ಟೊತ್ತಿಗೆ ಇಲೆಕ್ಷನ್ ಬಂತು. ಹಾಗಾಗಿ ನಾವು ಚಾರ್ಜ್ ತಗೊಳ್ಳಿಕ್ಕೆ ಆಗಲಿಲ್ಲ. ಜೂನ್ 13ಕ್ಕೆ 1 ವರ್ಷ ಆಗ್ತದೆ. ಅಥವಾ ಇವರು ಆರ್ಡರ್ ಹೊರಡಿಸಿದ್ದು ಮಾರ್ಚಲ್ಲಿ, ಆದ್ದರಿಂದ ಮಾರ್ಚಿಗೆ 3 ವರ್ಷ ಆಗ್ತದೆ, 1 ವರ್ಷ ಆಯಿತು ಅಂತ ತಿಳ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಅದು ಅವರಿಗೆ ಬಿಟ್ಟಿದ್ದು. ಬಟ್ 3 ವರ್ಷ ಹೌದು ಹೌದು, ಸರ್ಕಾರದ ನಿಯಮ. ಸೊ ಎಲ್ಲ ಅಕಾಡೆಮಿಗಳು ಎಲ್ಲ 3 ವರ್ಷ. ಈ ನಡುವೆ ಸರ್ಕಾರಗಳೇನಾದರೂ ಏರ್ಪೇರಾದರೆ ಬಿಟ್ಟು ಹೋಗೋದು, ಹಾಗೆ ಇರ್ತದೆ. ಜಾನಪದ ಸಿರಿ ನಾನು ಭಾಳ ದಿವಸದಿಂದ ನೋಡ್ತಾ ಇದ್ದೇನೆ, ಭಾಳ ಕಾಲದಿಂದ ನೋಡ್ತಾ ಇದ್ದೇನೆ. ಈಗ ನಾನು ಆಗ ಒಂದು ಸಂದರ್ಭದಲ್ಲಿ ಹೇಳಿದಾಗೆ, ಜಾನಪದಕ್ಕೆ ಇವತ್ತು ಆಗಬೇಕಾಗಿರೋದು ಏನು ಅಂತಂದರೆ, ಅದನ್ನು ಉಳಿಸುವುದು ಅಂತಂದರೆ ಅದನ್ನು ಡಾಕ್ಯುಮೆಂಟ್ ಮಾಡಿ ಉಳಿಸುವುದು ಅಂತ ಅರ್ಥ. ನೀವು ಹಳ್ಳಿಯಲ್ಲಿ ಹೋಗಿ ಅದನ್ನು ಉಳಿಸುವ ಶಕ್ತಿ, ಸಾಮರ್ಥ್ಯ, ಹಣ ನಮಗಿಲ್ಲ. ಮತ್ತು ಎಷ್ಟೋ ಬಾರಿ ಅದು ಜಾತಿಗೆ ಅಂಟಿಕೊಂಡಿರೋದ್ರಿಂದ ಅದು ಕೂಡ ಸಮಸ್ಯೆ ಆಗ್ತದೆ. ನೀವು ಕೊರಗರ ಕಲೆ ಉಳಿರಂದರೆ ಕೊರಗರು ಅಸ್ಪೃಶ್ಯರಾಗಿ ಉಳಿಬೇಕು ಅಂತ ಹೇಳ್ದಂಗೆ ಆಗ್ತದೆ, ತಪ್ಪಾಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಜಾನಪದವನ್ನು ದಾಖಲಿಸಿ, ಅದಕ್ಕೆ ಸಂಬಂಧಪಟ್ಟ ವಿದ್ವಾಂಸರನ್ನು ಸಂದರ್ಶಿಸಿ ಜಾನಪದ ಸಿರಿ ಈ ಕೆಲಸ ಮಾಡ್ತಾ ಇದೆಯಲ್ಲ, ಇದು ಭಾಳ ಅಪರೂಪದ ಕೆಲಸ. ಮತ್ತು ನನಗನ್ಸಿದಾಗೆ ಸರ್ಕಾರ ಈಗ ನೋಡಿ, ಸರ್ಕಾರ ತಾನೇ ಅನೇಕ ಕೆಲಸಗಳನ್ನು ಮಾಡ್ತದೆ. ತಾನೇ ಅನೇಕ ಕೆಲಸಗಳನ್ನು ಮಾಡಿದಾಗ ಅದರಲ್ಲಿ ಸರ್ಕಾರ ಯಶಸ್ವಿಯಾದದ್ದು ಭಾಳ ಕಡಿಮೆ. ಇಂಥ ವಿಷಯದಲ್ಲಿ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರನ್ನು ಗುರುತಿಸಿ ಪರೀಕ್ಷೆ ಮಾಡಿ ಕೊಟ್ಟು ಬಿಡು, ಸಹಾಯ ಕೊಡಬೇಕು. ಆದ್ದರಿಂದ ಜಾನಪದ ಸಿರಿಗೆ ಸರ್ಕಾರ ಭಾಳ ಮುಕ್ತವಾಗಿ, ಉದಾರವಾಗಿ ಧನ ಸಹಾಯ ಮಾಡಿದರೆ ಇನ್ನಷ್ಟು ಒಳ್ಳೆ ಕೆಲಸಗಳಾಗ್ತದೆ. ಆ ಕೆಲಸ ಮಾಡುವವರಿಗೆ ಒಂದು ಉತ್ಸಾಹ ಬರ್ತದೆ. ಸೊ ಏನೇ ಇರಲಿ, ಜಾನಪದ ಆಧುನಿಕತಾ ಹೊಡೆತಕ್ಕೆ ಸಿಕ್ಕಿ ಅಥವಾ ಹೊಸ ಬಗೆಯ ವಿಚಾರಧಾರೆಗಳಿಗೆ ಸಿಕ್ಕಿ, ಈಗ ಹಿಂದುತ್ವ ತುಂಬ ಜನಪ್ರಿಯ ಆದ ಮೇಲೆ ಜಾನಪದ ಸ್ವಲ್ಪ ಹಿನ್ನಡೆ ಅನುಭವಿಸಿದೆ ಕೂಡ. ಯಾಕಂದರೆ ನಾನು ಸಂತಾಲಿ ಭಾಷೆಯ ನಡುವೆ ಸ್ವಲ್ಪ ಕೆಲಸ ಮಾಡಿದೆ. ಅಲ್ಲಿ ಎಲ್ಲ ಏನಾಗಿದ್ದರೆ, ಸಂತಾಲಿ ಕಲ್ಚರ್ ಈಗ ಹಿಂದೂ ಕಲ್ಚರೇ ಕನ್ವರ್ಟ್ ಆಗಿದೆ. ಅಲ್ಲೊಬ್ಬ ಪ್ರೀಸ್ಟ್ ಬಂದಿದ್ದಾನೆ, ಅಲ್ಲಿ ರಾಮನ ವಿಗ್ರಹಗಳು ಬಂದಿವೆ, ರಾಮನ ಫೋಟೋಗಳು ಬಂದಿವೆ. ಇದು ಪೊಲಿಟಿಕಲ್, ಇದು ನಾನು ಸರಿ ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ಹಾಗೆ ಬಂದಾಗ ಈ ಊರಮ್ಮಗಳನ್ನು ಪೂಜೆ ಮಾಡಿಕೊಂಡು ಕೋಣ ಕೋಡಿ ಬಲಿ ಕೊಟ್ಕೊಂಡಿದ್ದಂಥ ಕಲ್ಚರ್ ಹೊರಟೋಗ್ತದೆ. ಹೊರಟೋಗಿದ್ದು ಇದು ಥರ ಒಂಥರ ಕಮ್ಯುನಿಟಿಯ ಸಾವು. ಇದು ಒಂದು ಹೊಸ ಬಗೆಯ ಬದುಕು ಅವರಿಗೆ ಆಗ್ತಾಯಿದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿ ಇನ್ನೂ ಉಸಿರಾಡಿಕೊಂಡಿರುವ ವರ್ಣರಂಜಿತವಾದ, ಅರ್ಥಪೂರ್ಣವಾದ, ಬಹುಮುಖಿಯಾದ, ಬಹಳ ಮುಖ್ಯವಾದ ನಮ್ಮ ಸಂಸ್ಕೃತಿಯ ವ್ಯಾಖ್ಯಾನಕ್ಕೆ ಮುಖ್ಯವಾದ ಜಾನಪದ ಸಿರಿ ದಾಖಲಿಸಿಕೊಂಡು ಅದನ್ನು ಯೂಟ್ಯೂಬ್ಗೆ ಹಾಕಿ ಜನಗಳಿಗೆ ಮುಟ್ಟುವಾಗ ಮಾಡ್ತಾ ಇರೋದು ಭಾಳ ದೊಡ್ಡ ಕೆಲಸ, ಭಾಳ ಮುಖ್ಯವಾದ ಕೆಲಸ. ಯಾರು ತನ್ನ ಕಾಲದ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಪೂರೈಸ್ತಾನೋ ಅವನಿಗೆ ಚರಿತ್ರೆಯಲ್ಲಿ ಯಾವಾಗಲೂ ಕೂಡ ಒಂದು ಸ್ಥಾನ ಇರ್ತದೆ. ಜಾನಪದ ಸಿರಿ ಆ ಕೆಲಸ ಮಾಡ್ತಿದೆ. ದಯವಿಟ್ಟು ಆ ಚಾನಲ್ಗಳನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಅವರನ್ನು ಬೆಂಬಲಿಸಿ. ನಮಸ್ಕಾರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ.